ಸರ್, ಇಲ್ಲಿ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಿಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದು ಆದರೆ ಫೋನ್ ಮಾಡಿದಂಥ ಪ್ರತಿಯೊಬ್ಬರಿಗೂ, ನಾನು ಬೇರೆ ಸಭೆಗಳಲ್ಲಿರಲಿ ಅಥವಾ ರೈಡ್ ಮಾಡ್ತಾಯಿದ್ದಾಗ ಫೋನ್ ತೊಗೊಳ್ಳಲ್ಲ. ಅದು ಬಿಟ್ಟರೆ ಎಲ್ಲ ಸಂದರ್ಭಗಳಲ್ಲೂ ಫೋನನ್ನು ತೊಗೊಂಡು ನಾನೇ ಕಾಲ್ ಮಾಡ್ತೀನಿ, ಮಿಸ್ಡ್ ಕಾಲ್ ಲಿಸ್ಟಿಂದ ತೊಗೊಂಡು. ಮತ್ತು ಎರಡನೇದು, ಇಲ್ಲಿ ತಿಂಗಳಿಗೆ ಸರಾಸರಿ ಒಂದು ಬಾರಿ ನಾನು ಬಂದು ಅವರ ಜೊತೆಯಲ್ಲಿ ಸ್ಪಂದಿಸಿ, ಕಾರ್ಯಕರ್ತರ ಜೊತೆಯಲ್ಲಿ, ಕಾರ್ಯಕಾರಿ ಸಮಿತಿಯ ಸದಸ್ಯರ ಜೊತೆಯಲ್ಲಿ ಗ್ರೀವೆನ್ಸ್ಗಳಿದ್ದರೆ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಮಾತನಾಡಿ ನಾನು ನಿರಂತರವಾದ ಸಂಪರ್ಕ ಇಟ್ಕೊಂಡಿದ್ದೀನಿ. ನಾನು ಆಬ್ಸೆಂಟಿ ಲೀಡರ್ ಖಂಡಿತ ಅಲ್ಲ. ಮತ್ತು ಎರಡನೇ ವಿಚಾರ, ಈ 14 ಜನ ಆಚೆ ಹೋಗಲಿಕ್ಕೆ ಕಾರಣ ಏನು ಅಂತಂದರೆ, ಈ ಮೊನ್ನೆ ಕಳೆದ ವೇತನ ಒಪ್ಪಂದದ ಸಂದರ್ಭದಲ್ಲಿ ಸರ್ವ ಸದಸ್ಯರ ಸಭೆ, ಸುಮಾರು 3000 ಜನಕ್ಕೂ ಅಧಿಕ ಜನ ಭಾಗವಹಿಸಿದಂಥ ಸಭೆ. ಅದು ಇಡೀ ಚಾರ್ಟರ್ ಆಫ್ ಡಿಮಾಂಡನ್ನು, ವೇತನ ಒಪ್ಪಂದನ ಭಾಳ ಸಂಭ್ರಮದಿಂದ ಸ್ವಾಗತ ಮಾಡಿದರು. ಆ ಸಭೆಯಲ್ಲಿ ತೀರ್ಮಾನ ಮಾಡಿದ ಅವಿರೋಧವಾಗಿ ಜನರಲ್ ಅಗ್ರಿಮೆಂಟ್ ಸೈನ್ ಮಾಡಲಿಕ್ಕೆ ಅನುಮೋದನೆ ಕೊಟ್ಟರು. ಆ ಸಭೆಯಲ್ಲಿ ಸಂಘದ ನಿಧಿಗೆ ಒಂದು ದಿವಸದ ವೇಜಸ್ ಕೊಡಬೇಕು ಅಂತ ಹೇಳುವಾಗ ಈ 14 ಜನ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಮತ್ತು ಎರಡನೇದೇನು, ಹಲವಾರು ಕಡೆ ಇವರೆಲ್ಲ ಹೋಗಿ ನೀವು ಕೊಡಬೇಡ್ರಿ ದುಡ್ಡನ್ನು, ಸಂಘದ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಬಿಡೋದಿಲ್ಲ ಇವರು, ಯಾತಕ್ಕೆ ಕೊಡಬೇಕು ದುಡ್ಡು ಅಂತ ಹೇಳಿ ಅಪಪ್ರಚಾರ ಮಾಡಿದ್ದಾರೆ ಸಂಘದ ವಿರುದ್ಧ. ಸೊ ನನ್ನ ವಿರುದ್ಧ ಅವರು ಟೀಕೆ ಮಾಡಿದರೆ ಅವ್ರ ಹಕ್ಕದು ಮಾಡಲಿ. ಆದರೆ ಸಂಘದ ತೀರ್ಮಾನದ ವಿರುದ್ಧ ಹೋಗಿ ಜನಗಳಲ್ಲಿ ಒಡಕು ತರಲಿಕ್ಕೆ ಪ್ರಯತ್ನ ಮಾಡಿದರು. ಮೂರನೇದು, ಸಂಘದಲ್ಲಿ 1,06,00,000 ಹಣ ಸಂಗ್ರಹವಿತ್ತು ಅಂತ ಮಾಹಿತಿ ಸರ್. ಆದರೆ 96 ಲಕ್ಷ ಅವ್ರ ಗಮನಕ್ಕೆ ತರದಾರನೇ ಖರ್ಚು ಮಾಡಿದಾರ ಅನ್ನೋದು ಒಂದು ಆರೋಪ. ಇಲ್ಲ, ಈಗ ಲೆಕ್ಕ ಭಾಳ ಸ್ಪಷ್ಟ ಇದೆ. 1,96,00,000 6 ಲಕ್ಷ ಅನ್ನೋದು ಲೆಕ್ಕ ಅವರೇ ಹೇಳಬೇಕು. ನಾವು ಪ್ರತಿ ಬಾರಿನೂ ಆಡಿಟ್ ಮಾಡಿಸಿ ಲೇಬರ್ ಡಿಪಾರ್ಟ್ಮೆಂಟ್ಗೆ ನಾವು ಲೆಕ್ಕ ಕೊಡ್ತೀವಿ, ಫಾರ್ಮಿಗೆ ಸಬ್ಮಿಟ್ ಮಾಡಬೇಕು. ಅದರ ಕಾಪೀಸನ್ನು ಕಳೆದ ಒಂದು ವಾರದ ಹಿಂದೆ ನಮ್ಮ ಟ್ರೆಜರರು ಮತ್ತು ಈಗ ಸೆಕ್ರೆಟರಿ ಆಗಿರ್ತಕ್ಕಂಥ, ಈಗ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆಗಿರ್ತಕ್ಕಂಥ ಚಂದ್ರು ಅವರು ಮತ್ತು ಅಬ್ರಾಹಂ ಅವರು ಮತ್ತು ತಿಪ್ಪಣ್ಣ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಪತ್ರಕರ್ತರಿಗೆ ಅದರ ಲೆಕ್ಕಪತ್ರದ ವಿವರನ ಕೊಟ್ಟುಬಿಟ್ಟಿದ್ದಾರೆ. 1 ಕೋಟಿ ಎಲ್ಲಿದೆ? ಇದು ಮೊದಲನೇ ಪ್ರಶ್ನೆ. ಎರಡನೇದು, ನಾವು ಲೆಕ್ಕಪತ್ರ ಮಾಡಿದ್ದೀವಿ, ಖರ್ಚು ಮಾಡಿದ್ದೀವಿ ಪ್ರತಿಯೊಂದಿಗೂ. ಮತ್ತು ಇಲ್ಲಿ ಸಂಘಟನೆಯಲ್ಲಿ ಹಲವಾರು ಚಟುವಟಿಕೆಗಳು ಇಲ್ಲವೇ ಇಲ್ಲ. ಇದು ಟ್ರೇಡ್ ಯೂನಿಯನ್ ರೀತಿ ರಿವಾಜ್ಗೆ ವಿರುದ್ಧವಾದ್ದು. ಈಗ ಉದಾಹರಣೆಗೆ ಅಧಿಕಾರಿಗಳಿಗೆ ಸನ್ಮಾನ ಮಾಡ್ತಾರೆ, ಆ ಸನ್ಮಾನದ್ದೇ ಸಂಘ ಇದು. ಆ ರೀತಿಯಾಗಿ ಅವರು ಭಾಳ ಸನ್ಮಾನದ ಹೆಸರಿನಲ್ಲಿ ತುಂಬ ದುಡ್ಡನ್ನು ದುಂದುವೆಚ್ಚ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ವಿರೋಧ ಮಾಡ್ತಾಯಿದ್ವಿ. ಅಧಿಕಾರಿಗಳಿಗೊಂದು ಟ್ರಾನ್ಸ್ಫರ್ ಆದರೆ ಒಂದು ಇಲಾಖೆಯಿಂದ ಹಿಂದಿನ ಇಲಾಖೆಗೆ ಸನ್ಮಾನ, ಅವ್ರ ಮನೆ ಒಳಗಡೆಗೆ ಏನಾದ್ರು ಒಂದು ಶುಭ ಕಾರ್ಯ ಆದರೆ ಅವ್ರಿಗೆ ಸನ್ಮಾನ, ಒಂದು ಇನ್ಕ್ರಿಮೆಂಟ್ ತಗೊಂಡ್ರೆ ಅಧಿಕಾರಿಗಳು ಸನ್ಮಾನ, ಪ್ರಮೋಷನ್ ಅಲ್ಲ, ಸಂಘಟನೆ ದುಡ್ಡನ್ನು ಈ ರೀತಿ ಮಾಡೋದು, ವೋಚರ್ ತೊಗೊಂಬಂದು ಕೊಡೋದು ಎಲ್ಲ ಮಾಡ್ತಾಯಿದ್ರು. ಸೊ ನಾವು ಲೆಕ್ಕಪತ್ರನ ಬೆಂಗಳೂರಲ್ಲಿ ಇವತ್ತಲ್ಲ, ಅದು ಈ ಹಟ್ಟಿ ಚಿನ್ನದ ಗಣಿ ಸಂಘಟನೆನ ಸುಮಾರು 19 ವರ್ಷ 20 ವರ್ಷಗಳಿಂದ ಆಡಿಟ್ ಮಾಡ್ತಾ ಇರೋರು ಪಟವರ್ಧನ್ ಅಂತ ಹೇಳಿ, ಅವರು ಆಡಿಟ್ ಮಾಡಿ ಅವ್ರು ನೀವು ಎಳ್ಳೀರು ಕೊಡ್ತಿದ್ರು ಬಿಲ್ ತಂದು ಕೊಡು ಅಂತ ಕೇಳ್ತಾರೆ ಅಂತ ಅವರು ಏನೂ ಅವ್ಯವಹಾರದ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಆಡಿಟ್ ಅಬ್ಜೆಕ್ಷನ್ಸ್ಗೆ ನಾವು ಸಮಂಜಸವಾಗಿ ಉತ್ತರ ಕೊಟ್ಟಿದ್ದೀವಿ. ಒಂದು ಟೆಂಟಿಂದ ಒಂದು 10,000 ಇತ್ತು, 40,000 ಹಾಕಿದ್ದಾರೆ. ಯಾರು ಚೇರ್ದು 20,000 ಇದ್ರೆ 30,000 ಮಾಡಿದ್ದಾರೆ ಅಂತ ಒಂದು ಇಲ್ಲ. ಬಟ್ ಅವರು ಆ ಥರ ಇದ್ದಾಗ ಈಗ ಟೆಂಟ್ ಹಾಕಿರೋದು ಯಾವ್ಯಾವ ಸಂದರ್ಭ ನಿಮಗೆ ಗೊತ್ತಿದೆ. ಅಲ್ಲಿ ಇದರಲ್ಲಿ ಏನೋ ನಮ್ಮ ಕ್ಯಾಂಪ್ ಬಸ್ ಸ್ಟ್ಯಾಂಡಲ್ಲಿ ಮೀಟಿಂಗ್ ಮಾಡುವಾಗ ಎಷ್ಟು ದೊಡ್ಡ ಟೆಂಟ್ ಹಾಕಿರ್ತಾರೆ ಅಂತ. ಹಿಂದೆ ಒಂದು ಈ ಪರಿಪಾಠ ಭಾಳ ಹಿಂದೆ ಇತ್ತು. ಇಲ್ಲಿ ಏನೋ 10 ಅಡಿ ಒಂದು ಶಾಮಿಯಾನ ಹಾಕಿ, ನಾವು ಆ ಶಾಮಿಯಾನದವ್ರಿಗೆ ಇನ್ಮೇಲೆ ನೀವು ಆರ್ಡ್ರೇ ಕೊಡಬಾರ್ದು ಈ ಯೂನಿಯನ್ನಿಂದ ಅಂಥೇಳಿ ನಾವು ಬಂದ್ ಮಾಡಿದ ಮೇಲೆ ಅವ್ರು ನಮಗೆ ಬೈಕೊಂಡು ತಿರುಗಾಡ್ತಾ ಇದ್ದಾರೆ. ಈಗ ಅವ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಸೊ ಬಟ್ ಇದು ನಮ್ಮ ಮೇಲೆ ಆರೋಪ ಅಷ್ಟೇ. ಮತ್ತು ಆ ರೀತಿ ಇದ್ದರೆ ಅವರೇ ಜವಾಬ್ದಾರಿ ತೊಗೊಂಡು ನಡೆಸ್ಬೋದಾಗಿತ್ತು. ಬಿಲ್ ಕೊಡೋದಷ್ಟೇ ಟ್ರೆಜರ್ ಖಜಾಂಚಿದು ಕೆಲಸ. ವೋಚರೆಲ್ಲ ಇರುತ್ತೆ, ಬಂದು ಲೆಕ್ಕಪತ್ರ ಯಾರು ಬೇಕಾದ್ರೂ ಪರಿಶೀಲನೆ ಮಾಡ್ಬೋದು. ಸೊ ಈ ರೀತಿಯಾಗಿ ಇಲ್ಲಿಂದ ಆಚೆ ಹೋದವರು ಒಂದು ಸಂಘ ವಿರೋಧಿ ಕೆಲಸ ಮಾಡಿದ್ರು. ಮತ್ತು ಎರಡನೇದು, ನಾನು ಆಗಲೇ ಹೇಳಿದೆ, ಕಮಿಟಿ ATC ರಾಜ್ಯ ಸಮಿತಿ ನೇಮಕ ಮಾಡಿದಂಥ ಕಮಿಟಿ ಬೈ ನೇಮ್ ಇವರೆಲ್ಲ ಮನೆ ಅಲಾಟ್ ಮಾಡಿಸೋದ್ರಲ್ಲಿ ದುಡ್ಡು ತೊಗೊಂಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿಸೋ ವಿಚಾರದಲ್ಲಿ ಹಣ ಕೇಳಿದ್ದಾರೆ, ಮಹಿಳಾ ನೌಕರರೊಬ್ಬರಿಗೆ ಪ್ರಾವಿಡೆಂಟ್ ಫಂಡ್ ಲೋನ್ ತೆಗೆಸಿ ಲಂಚ ತೊಗೊಂಡಿದ್ದಾರೆ, ಫೋನ್ಪೇದು ರೆಕಾರ್ಡ್ಸ್ ಎಲ್ಲ ಇದೆ ಅಂತ ಹೇಳಿ ನಮ್ಮ ಕಮಿಟಿ ರಿಪೋರ್ಟ್ ಕೊಡ್ತು. ನಾವು ಭಾಳ ಸ್ಪಷ್ಟವಾಗಿ ತೀರ್ಮಾನ ತೊಗೊಂಡ್ವಿ, ಇವ್ರು ಯಾರಿಗೂ ಸೀಟ್ ಕೊಡಬಾರ್ದು ಅಂತ. ಸೊ ಮನೆ ಅಲಾಟ್ ಮಾಡೋದ್ರಲ್ಲಿ ದುಡ್ಡು ಬೈ ನೇಮ್ ಇದೆ. ನಾನು ಈ ಸಂದರ್ಭದಲ್ಲಿ ಹೆಸರುಗಳು ಹೇಳೋದು ಸರಿಯಾಗಲ್ಲ. ನಾವು ಭಾಳ ಸ್ಪಷ್ಟವಾದಂಥ ತೀರ್ಮಾನ ಏನು ತಗೊಂಡ್ವಿ, ಜನಗಳು ಯಾರು ಇವ್ರ ವಿರೋಧ ಇದ್ದಾರೆ ಇವ್ರಿಗೆ ಸೀಟ್ ಕೊಡಬಾರ್ದು. ಒಂದು ಸಂಘ ವಿರೋಧಿ ತೀರ್ಮಾನನ ಅನುಷ್ಠಾನ ಮಾಡದೇ ಇರೋದು. ಎರಡನೇದು, ಇವ್ರ ಬಗ್ಗೆ ಸ್ಪಷ್ಟವಾಗಿ
ಅವ್ಯವಹಾರದ ಆರೋಪಗಳು ಜನ ಮಾಡಿದ್ದಾರೆ. ಅದನ್ನು ಕಮಿಟಿ ರಾಜ್ಯ ಸಮಿತಿಗೆ ರಿಪೋರ್ಟ್ ಮಾಡಿದೆ. ಈ ಕಾರಣಕ್ಕಾಗಿ 14 ಜನಕ್ಕೆ ಸೀಟ್ ಕೊಡಬಾರ್ದು ಅಂಥೇಳಿ AITUC ರಾಜ್ಯ ಸಮಿತಿ ತೀರ್ಮಾನ ಮಾಡಿದೆ. ಬಟ್ ಅವ್ರೇನು ಮಾಡಿದ್ರು, ಶಫಿ ಅವರಿಗೆ GS ಕೊಡಬೇಕು ಅಂಥೇಳಿ ಗುಲ್ಲೆಬ್ಸಿದ್ರು. ಶಫಿ ಅವರಿಗೆ GS ಪೋಸ್ಟ್ ಕೊಡೋ ವಿಚಾರದಲ್ಲಿ ಯಾರ್ದು ವಿರೋಧ ಇಲ್ಲ, ತಕರಾರಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಶಫಿಯವ್ರಿಗೂ ಹೇಳಿದ್ದೀನಿ, ಸಭೆಯಲ್ಲೂ ಹೇಳಿದ್ದೀನಿ. ಶಫಿಯವರು ಇವತ್ತು GS ಕ್ಯಾಂಡಿಡೇಟ್ ಆಗಿರ್ತಾಯಿದ್ರು, ನಮ್ಮ ಜೊತೆಯಲ್ಲಿ ಇದ್ದಿದ್ದರೆ ನಾನು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆಗ್ತಾಯಿದ್ದೆ, ಚಂದ್ರು ಅವರು ಕಾರ್ಯದರ್ಶಿಯಾಗಿ ಮುಂದುವರಿತಾಯಿದ್ರು. ವಿಜಯ್ ಭಾಸ್ಕರ್ ಒಪ್ಪಲಿಲ್ಲ ಅನ್ನೋದು ಅವರ ಆರೋಪ. ಶಫಿ ಅವರಿಗೆ ಸೀಟ್ ಕೊಡೋದ್ರ ಬಗ್ಗೆ ಎಲ್ಲ ಅವರು ಈ 14 ಜನರ ಪೈಕಿ ಕೆಲವ್ರಿಗಾದ್ರೂ ಸೀಟ್ ಕೊಡಬೇಕು ಅಂದರು. ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೇನು ಹೇಳಿದೆ, ಇವರು ಈ ಗೋವಾ ಗ್ಯಾಂಗ್ ಏನಿದೆ ಅಥವಾ ಇದು ಬ್ಯಾಚುಲರ್ ಕ್ವಾರ್ಟರ್ಸ್ ಗುಂಪು ಏನಿದೆ, ಈ ಗುಂಪು ಪರ್ಮನೆಂಟಾಗಿ ಉಳಿಯುತ್ತೆ, ಇದು ಈ ರೀತಿ ಆಗಬಾರ್ದು, ಎಲ್ಲರೂ SUP 1 ಅವರೇ ಆಗಬೇಕು ಅಂಥೇಳಿ ನಾವು ಭಾಳ ಸ್ಪಷ್ಟವಾಗಿ ಈ 14 ಜನಕ್ಕೆ ಸೀಟ್ ಕೊಡಲ್ಲ ಅಂದಿದ್ದಕ್ಕೆ ಅವರೆಲ್ಲ ಆಚೆ ಹೋದರು. ಶಫಿ ಅವರನ್ನು ಇಲ್ಲಿ ನಮ್ಮ ಸಭೆಗೆ ಬರೋಕ್ಕೆ ಬಿಡಲಿಲ್ಲ. ಅವರನ್ನು ಅಲ್ಲಿ ಗೆಸ್ಟ್ ಹೌಸಲ್ಲೇ ಕೂಡ ಹಾಕ್ಕೊಂಡು ನಾಗಿರೆಡ್ಡಿ ಮತ್ತು ಚಂದ್ರು ಮತ್ತು ಅಲಿ ಇವರೆಲ್ಲ ಹೋಗಿ ಅವ್ರಿಗೆ ಮನವೊಲಿಸಲಿಕ್ಕೆ ಬೆಂಗಳೂರಿಗೆ ಕರ್ಕೊಂಬರ್ಲಿಕ್ಕೆ ಅವ್ರು ಹೋದರೆ, ಅವ್ರು ಆಲ್ರೆಡಿ ನಾನು CIT ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಶಫಿ ಅವ್ರು ಹೇಳಿದ್ರು. ಅವ್ರು ಎಲ್ಲಿ ನಮ್ಮ ಜೊತೆ ಬಂದುಬಿಡ್ತಾರೋ ಅಂತ ಅವರನ್ನು ಪೂರ್ತಿ ಕಾವಲು ಕಾದಂಗೆ ಅವರನ್ನು ಸುತ್ತುವರೆದು ನಮ್ಮ ಜೊತೆ ಮಾತಾಡಲಿಕ್ಕೂ ಆಸ್ಪದ ಕೊಡಲಿಲ್ಲ ಅವರು. ಸೊ ಶಫಿಯವರನ್ನು ಕರ್ಕೊಂಡು ಹೊಟ್ಟೋದ್ರೆ ಆಗುತ್ತೆ. ಮತ್ತು ಶಫಿಯವರು ಕೂಡ ಈ ಜನರ ಸಲುವಾಗಿ AITUCನ ಬಿಟ್ಟಿದ್ದು ನಿಜವಾಗ್ಲೂ ಒಪ್ಪುವಂಥ ವಿಚಾರ ಅಲ್ಲ. ಅಂದರೆ ಒಲ್ಲದ ಮನಸ್ಸಿಂದ AITUC ಬಿಟ್ಟಿದ್ದಾರೆ. ಹೌದು, ನಾನು ಹೇಳಿದ್ದು ನನ್ನ ಖಚಿತವಾದ ಅಭಿಪ್ರಾಯ ನನಗೆ ಯಾವುದೇ ಎವಿಡೆನ್ಸ್ಗಳಿಲ್ಲ ಇದನ್ನೆಲ್ಲ ನಿಮ್ಮ ಮುಂದೆ ಮಂಡಿಸಲಿಕ್ಕೆ. ಅವರು ಈ 14 ಜನ ಯಾರು ಈ ಗೂಂಡಾ ಗ್ಯಾಂಗ್ ಇದೆ ಅವರನ್ನು ಗೆಸ್ಟ್ ಹೌಸಲ್ಲಿ ಕೂಡ ಹಾಕಿದ್ರು, ಅವರ ಒತ್ತಡದಲ್ಲಿ AITUC ಬಿಟ್ಟಿದ್ದಾರೆ ಹೊರತು ಮನಪೂರ್ವಕವಾಗಿ AITUC ಬಗ್ಗೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಹೋಗಿದ್ದಲ್ಲ. ನಾವಲ್ಲಿ ಬೆಂಗಳೂರಲ್ಲಿ ಪೈ ಅವರ ಮಗಳಿಗೆ 20 ಲಕ್ಷ ರೂಪಾಯಿ ಚೆಕ್ ಕೊಡುವಾಗ ಶಫಿ ಸಾಹೇಬರು ಜೊತೆಯಲ್ಲಿದ್ದರು. AITUCಗೆ ಚೆಕ್ ಕೊಟ್ಟಿದ್ದನ್ನು ಸ್ವತಃ ಅವರೇ ತಮ್ಮ ಕೈಯಾರ ಅನಂತ್ ಸುಬ್ರಾಯರ್ ಕೈಗೆ ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸೊ ಅದರಿಂದ ಶಫಿ ಅವರು AITUC ವಿಚಾರದಲ್ಲಿ ಸದಾಕಾಲನೂ AITUCಯ ಒಬ್ಬ ನಿಷ್ಠಾವಂತರಾಗಿ ಇದ್ದರು ಅನ್ನೋ ನನ್ನ ಅಭಿಪ್ರಾಯ. ಆದರೆ ಅಷ್ಟು ನಿಷ್ಠೆ ಇದ್ದವರು ಅವರನ್ನು ಧಿಕ್ಕರಿಸಿ ಆಚೆ ಬರಬೇಕಾಗಿತ್ತು. ಅವರ ಒತ್ತಡಕ್ಕೆ ಮಣಿಬಾರ್ದಾಗಿತ್ತು, ಅವರ ಒತ್ತಡಕ್ಕೆ ಬಲಿಯಾಗಬಾರ್ದಾಗಿತ್ತು. ಆದರೆ ಅವ್ರೇನು ಮಾಡಿದ್ರು, ಅವ್ರ ಒತ್ತಡಗಳು ಏನಿದೆ ನನಗೆ ಗೊತ್ತಿಲ್ಲ, ನಮ್ಮ ಹತ್ರ ಹೇಳಿದ್ರೆ ಗೊತ್ತಾಗುತ್ತೆ. ಬಟ್ ಅವ್ರಿಗೆ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಶಫಿ ಅವರು ಈ ನಮ್ಮ AITUCನ ಬಿಟ್ಟಿದ್ದು ಮಾತ್ರ ನಿಜವಾಗ್ಲೂ ಮನಸ್ಸಿಗೆ ತುಂಬ ಬೇಜಾರಾಗಿದೆ ನಮಗೆ. ವಿಜಯ್ ಭಾಸ್ಕರ್ ಲಲೆಕ್ಕಪತ್ರ ಕೇಳಿದ್ದಕ್ಕೆ ಬ್ಲಾಕ್ ಮೇಲ್ ತಂತ್ರ ಹುಡುಗರಿಗೆ ಗುಂಡಾವರ್ತನೆ ತೋರ್ತಿರೋರಿಗೆ ಟಿಕೆಟ್ ಕೊಡೋದಲ್ಲ, ಅದಕ್ಕೆ ನಮ್ಮನ್ನು ದೂರ ಇಟ್ಟರೆ ಅಂತ ಅವರು ವಾದ ಇತ್ತು ಸರ್. ಈಗ ನಾವು ಲೆಕ್ಕಪತ್ರನ ಪತ್ರಕರ್ತರಿಗೆ ಕೊಟ್ಬಿಟ್ಟಿದ್ದೀವಿ, ಇನ್ನು ಇವ್ರಿಗೆ ಕೊಡೋಲ್ಲ ಅಂತ ನಾವು ಯಾಕೆ ಹೇಳ್ತೀವಿ? ನಾನು ಹೇಳಿದೆ ಹಿಂದೆ ಆಡಿಟ್ ಆಗಿರೋ ಕಾಪಿಯನ್ನು ಕೊಟ್ಟಿದ್ದೀರಂತ, ಲೆಕ್ಕಪತ್ರ ಒರಿಜಿನಲ್ ಕಾಪಿಯನ್ನು ಕೊಟ್ಟಿಲ್ಲ. ಒರಿಜಿನಲ್ ಬೇರೆ ಯಾವುದಿದೆ, ಅವ್ರಿಗೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ವೋಚರ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ, ಸದಸ್ಯರಾಗಿ ಅವ್ರ ಹಕ್ಕದು. ಆದರೆ ಅವ್ರಿಗಿದ್ದದ್ದು ಲೆಕ್ಕಪತ್ರದ್ದಲ್ಲ ಸಮಸ್ಯೆ. AITUCಗೆ ಯಾಕೆ ದುಡ್ಡು ಕೊಟ್ರಿ, ಅವ್ರಿಗೆ ಪೈಯವ್ರ ಮಗಳಿಗೆ ಯಾಕೆ ದುಡ್ಡು ಕೊಟ್ರಿ? ಸೊ ಇವ್ರಿಗೆ ಕೊಡಬೇಕಾಗಿತ್ತು ದುಡ್ಡು. ಇವರು ಅಲ್ಲಿ AITUC ಒಂದು ಸಲ ಈ ಗುಂಪಿನ ಬಗ್ಗೆ ಇನ್ನೊಂದು ಮಾಹಿತಿ ನಾನು ತಮ್ಮ ಜೊತೆ ಹಂಚ್ಕೊಳ್ಳೋದು ಈ ಸಂದರ್ಭಕ್ಕೆ ತಪ್ಪಲ್ಲ ಅಂತ ಹೇಳ್ತೀನಿ. AITUC ಪ್ರತಿ ವರ್ಷ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ದೊಡ್ಡ ಪ್ರದರ್ಶನ ಮಾಡುತ್ತೆ, ಎಲ್ಲ ವಿಭಾಗಗಳ ಕಾರ್ಮಿಕರ ಪ್ರಶ್ನೆ ಇಟ್ಕೊಂಡು. ಆ ಟೈಮ್ನಲ್ಲಿ ಇವರೆಲ್ಲ ಏನು ಕೇಳಿದ್ರು, ಬಂದು ಒಬ್ಬೊಬ್ಬರಿಗೆ 5,000 ಸಾವಿರ ರೂಪಾಯಿ ಕೊಡಬೇಕಂತೆ ಬೆಂಗಳೂರಿಗೆ ಭತ್ಯೆ ಬರಲಿಕ್ಕೆ. ನಾವು ಹೇಳಿದ್ವಿ ಇಡೀ AITUC ಕಾರ್ಯಕ್ರಮ 1 ಲಕ್ಷ ರೂಪಾಯಿ ಶಾಮಿಯಾನಕ್ಕೆ 20,000 ರೂಪಾಯಿ ಮೈಕಿಗೆ ಖರ್ಚು ಮಾಡ್ತೀವಿ, 25-30 ಸಾವಿರ ಜನ ಬರ್ತಾರೆ ಬೆಂಗಳೂರಲ್ಲಿ. ನೀವು ಒಂದು ಯೂನಿಯನ್ನೊಳಗೆ 50 ಜನ ಬಂದು ಹೋಗ್ಲಿಕ್ಕೆ ನೀವು 2.5 ಲಕ್ಷ ಕೇಳ್ತೀರ ಅಂದರೆ ನೀವು ಬರೋದೇ ಬೇಡ ಅಂದೆ ನಾನು. ಬೆಳಗಾಂ ಚಲೋ ಕಾರ್ಯಕ್ರಮ ಮಾಡಿದ್ವಿ, ಇವ್ರಿಗೆ ನಾವು ಕರೀಲೇ ಇಲ್ಲ. ಇಲ್ಲಿಂದ ರಾಯಚೂರಲ್ಲಿ ಒಂದು ಬೆಂಗಳೂರು AITUCದೊಂದು ಸಣ್ಣ ಪ್ರತಿಭಟನೆ ಆಗುತ್ತೆ ಅಂದರೆ ಇವ್ರಿಗೆ ಭತ್ಯೆ ಕೊಡದೆ ಯಾರೂ ಬರೋದೇ ಇಲ್ಲ. ಅಲ್ಲಿ ಗಾಡಿ ಭತ್ಯೆ ಕೊಡಬೇಕು. 3 ಟ್ರ್ಯಾಕ್ಸ್ದು ಬಿಲ್ ಕ್ಲೈಮ್ ಮಾಡ್ತಾರೆ, 1 ಟ್ರ್ಯಾಕ್ಸ್ ಜನ ಬರ್ತಾರೆ. ಈ ರೀತಿಯಾಗಿ ನಾವು ಇದಕ್ಕೆಲ್ಲ ಕಡಿವಾಣ ಹಾಕಿದ್ದಕ್ಕೆ ನಮ್ಮ ಬಗ್ಗೆ ಮಾತಾಡ್ತಾರೆ. ಸೊ 2.5 ಲಕ್ಷ ರೂಪಾಯಿ ನಾವಿಲ್ಲಿ AITUC ರಾಜ್ಯದ ಕಾರ್ಯಕ್ರಮಕ್ಕೆ ನಾವು ಖರ್ಚು ಮಾಡಿದ್ವಿ ಒಂದು ಯೂನಿಯನ್ನಲ್ಲಿ ಅಂದರೆ AITUC ಗೌರವ ಏನಾಗುತ್ತೆ? ನೀವು ಪ್ರಶ್ನೆ ಮಾಡ್ತೀರಿ ನಾಳೆ 2.5 ಲಕ್ಷ ರೂಪಾಯಿ ಯಾಕೆ ಖರ್ಚು ಮಾಡಿದ್ರಿ ಅಂತ. ಇವರಿಗೆ ಭತ್ಯೆ ಕೊಡಬೇಕು, ಕೊಟ್ಟರೆ ಅಲ್ಲಿ ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಟ್ಟರೆ AITUC ಕಾರ್ಯಕ್ರಮದಲ್ಲಿ ಬಂದು ಅರ್ಧ ಒಂದು ನಮ್ಮ ಜೊತೆಲಿ ನಿಂತ್ಕೊಂಡು ಒಂದು ಸೆಲ್ಫಿ ತೆಕ್ಕೊಂಡು ಪೆಂಡಾಲ್ ಮುಂದೆ ಬಂದುಬಿಟ್ಟು ಇಲ್ಲೆಲ್ಲ ಹೀರೋಗಳಾಗ್ತಾರೆ. ಅದಕ್ಕೆ ಆಸ್ಪದ ಕೂಡ್ದು ಅಂಥೇಳಿ ನಾವು ಈ ಗೋವಾ ಗ್ಯಾಂಗನ್ನು, ಬ್ಯಾಚುಲರ್ ಹಾಸ್ಟೆಲ್ ಗ್ಯಾಂಗನ್ನು ಸಂಪೂರ್ಣವಾಗಿ ಆಚೆ ಇಟ್ಟಿದ್ದೀವಿ. ಒಟ್ಟಿನಲ್ಲಿ ನಿಮಗೆ 15 ಜನ ಕಾರ್ಯಕರ್ತ ಹೊರಗಡೆ ಹೋಗಿರೋದ್ರಿಂದ ಪಟ್ಟಿಗೆ ಯಾವುದೇ ಹಿನ್ನಡೆ ಆಗೋದು? ಖಂಡಿತ ಹಿನ್ನಡೆ ಆಗಲ್ಲ. ಜನ ಇವತ್ತು ನಮ್ಮ ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಅಥವಾ ಅವತ್ತು ನಾವೇನು ಇಲ್ಲಿ ಸಭೆ ಮಾಡಿದ್ವಿ, ಅವತ್ತು ಕಾರ್ಯಕರ್ತರ ಸಭೆ
ಆ ಕಾರ್ಯಕರ್ತರ ಸಭೆಯಲ್ಲಿ ಸುಮಾರು 700-800 ಜನ, ಅಷ್ಟು ದೊಡ್ಡ ಸಭೆನ ನಾನು ಹಟ್ಟಿ ಚಿನ್ನದ ಗಣಿ ಯೂನಿಯನ್ ಸಂದರ್ಭದಲ್ಲೂ ನಾನು ನೋಡಿರಲಿಲ್ಲ. AITC ಕಾರ್ಯಕರ್ತರ ಸಭೆಯಲ್ಲಿ ಅಷ್ಟು ದೊಡ್ಡ ಜನ ಬಂದಿದ್ದಾರೆ ಅಂದರೆ ಅವರೇ ಹೇಳಿದ್ದು ಇವ್ರನ್ನ ಅವಕಾಶ ಕೊಡಬೇಡಿ, ಆಚೆ ಹಾಕಿ ಅಂತ. ಕಮಿಟಿ ಮುಂದೆ ಜನ ಮಾತಾಡಿದ್ದಿದೆ, ಇವ್ರಿಗೆ ಅವಕಾಶ ಕೊಡಬೇಡಿ ಅಂತ. ಇವ್ರಿಗೆ ನೀವು ಸೀಟ್ ಕೊಟ್ಟರೆ ನಾವು ತಕ್ಕಡಿಗೆ ಓಟ್ ಹಾಕಲ್ಲ, ಇದು ನೇರವಾಗಿ ಕಮಿಟಿಗೆ ಹೇಳಿದ್ದಾರೆ. ನಾನಿರಲಿಲ್ಲ ಆ ಕಮಿಟಿಯಲ್ಲಿ. ಅದರಿಂದ ನಮಗೆ ಭಾಳ ನಂಬಿಕೆ ಇದೆ. AITUC ಅನೇಕ ಹನುಮಂತ ರೆಡ್ಡಿಯವ್ರ ಕಾಲದಿಂದಲೂ ಅರವಿಂದ್ ಮಳೆಬೆನ್ನವರು AGV ಪೈ ಅವರೇನೇ AITUCಯ ಬೆಂಬಲಿಗರಾಗಿದ್ದರು. ಅದರಿಂದ ಈ ಒಂದು ಕಾರ್ಮಿಕರಲ್ಲಿ AITUCಯ ಒಂದು ರಕ್ತ ಇದೆ. ಹಟ್ಟಿ ಚಿನ್ನದ ಗಣಿಯಲ್ಲಿ AITUC ದೊಡ್ಡ ಸಂಘಟನೆ ಹೋರಾಟಗಳು ಮಾಡಿ ಇಲ್ಲಿ ಸಂಘ ನಿರ್ಮಾಣ ಮಾಡಿದೆ, ನಾಯಕತ್ವ ಕೊಟ್ಟಿದೆ, ಒಳ್ಳೊಳ್ಳೆಯ ಸವಲತ್ತುಗಳು ಕೊಡಿಸಿದೆ. ಅದರಿಂದ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರು AITUC ಜೊತೆ ಬಲವಾಗಿರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಇವರೊಂದು 15 ಜನ ಆಚೆ ಹೋದರೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಆಡಳಿತ ಅವಧಿಯಲ್ಲಿ ಭಯದ ವಾತಾವರಣದಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಏನಾದರೂ ಧ್ವನಿ ಎತ್ತಿದ್ರೆ ಅವ್ರಿಗೆ ನೋಟಿಸ್ ವ್ಯವಸ್ಥೆ ಆ ಕಂಪ್ನಿ ಮಾಡಿತ್ತು, ಅದಕ್ಕೆ ಯಾವುದು ಕಡಿವಾಣ ಹಾಕಲಿಲ್ಲ ಅನ್ನೋದು ಆರೋಪ. ಸರ್, ಇಲ್ಲಿ ಕಂಪನಿ ಅನ್ನೋದು ಶಿಸ್ತುಗೆ ಒಳಪಟ್ಟು ಕೆಲಸ ನಡೆಸಬೇಕು. ಯಾಕೆಂದರೆ ಕಂಪ್ನಿಯ ನೌಕರರು ಮೊದಲು, ಆನಂತರ ಯೂನಿಯನ್ ಮೆಂಬರ್ಸು. ಈಗ ಶಿಸ್ತಿನ ಪ್ರಶ್ನೆ ಬಂದಾಗ ಭಯದ ವಾತಾವರಣ ಯಾರಿಗಿತ್ತೋ ನನಗೆ ಗೊತ್ತಿಲ್ಲ. ಇವಾಗ ಇಲ್ಲಿ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಂಪ್ನಿ ಒಳಗಡೆ ಅಥವಾ ನಮ್ಮ ವರ್ಕ್ಶಾಪ್ಗಳಲ್ಲಿ ಅಥವಾ ಗಣಿ ಒಳಗಡೆಗೆ ಅವರು ಶಿಸ್ತಿಗೆ ಬದ್ಧರಾಗಿ ಕೆಲಸ ಮಾಡಬೇಕಾದ್ದು ಎಲ್ಲರದ್ದು ಕರ್ತವ್ಯ. ಆದರೆ ಅಟೆಂಡೆನ್ಸ್ ಕೇಸ್ ಒಳಗಡೆಗೆ ಯಾರು ಸರಿಯಾಗಿ ಕೆಲಸಕ್ಕೆ ಬರಲಿಲ್ಲ ಅವರಿಗೆ ಮ್ಯಾನೇಜ್ಮೆಂಟ್ ನೋಟಿಸ್ ಕೊಟ್ಟಿದೆ. ಎಲ್ಲ ಕಾಲದಲ್ಲೂ ಆಗಿರುವಂಥದ್ದೇ. ಇದರಲ್ಲಿ ನಾವು ಭಯದ ವಾತಾವರಣ ಅಂದರೆ ಅದು ತಪ್ಪಾದಂಥ ಅಭಿಪ್ರಾಯ. ವರ್ಕರ್ಸು ಹಲವಾರು ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಲೇಬರ್ಗಳನ್ನು ತರ್ತೀವಿ ಅಂತ ಹೊರಟಾಗ ಜೂನ್ 1, 2023 ಇಸ್ವಿಯಲ್ಲಿ ಅವರು ನೋಟಿಸ್ ತಂದಾಗ ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ನಾವು ಸ್ಟ್ರೈಕ್ ಮಾಡಿ 75% ಸ್ಟ್ರೈಕ್ ಮಾಡಿದ ದಿವಸಕ್ಕೂ ವೇಜಸ್ ಕೊಡಿಸಿದ್ದೀವಿ. ಪ್ರಭುಲಿಂಗ್ ಕೌಲಿಕಟ್ಟಿಯವರು MD ಅವರಾಗಿದ್ದ ಸಂದರ್ಭದಲ್ಲಿ. ಅದರಿಂದ ಭಯ ಯಾಕೆ ಪಟ್ಟಿದ್ರು ಅಂತ ಗೊತ್ತಿಲ್ಲ. ಯಾರು ಸರಿಯಾದ ರೀತಿಯಲ್ಲಿ ಕಂಪ್ನಿ ಪರವಾಗಿ ನಿಯತ್ತಾಗಿ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ ಅವ್ರು ಯಾರಿಗೂ ಸಹ ಯಾವುದೇ ಭಯ ಇರಲಿಲ್ಲ. ಭಯ ಯಾರಿಗಿತ್ತು ಅಂದರೆ ಯಾರಿಗೆ ಹಲವಾರು ಇದಿತ್ತು ಆ ಜನಕ್ಕೆ ಭಯ ಇದ್ದಿರ್ಬೋದು. ಬಟ್ ನಮ್ಮ ಯೂನಿಯನ್ನ ಕಾರಣಕ್ಕಾಗಿ ಯಾರಿಗೂ ಭಯ ಇರಲಿಲ್ಲ. ಆಸ್ಪತ್ರೆ ಯಾವ ರೀತಿ ಇತ್ತು, ಅಮೀರ್ ಅಲಿ ಅವರು ಮನೆ ಹತ್ರ ಬಂದವರಿಗೆ ಯಾವ ರೀತಿ ಟ್ರೀಟ್ ಮಾಡಿದ್ರು ಗೊತ್ತಿದೆ ತಮಗೆ. ಆದರೆ AITUC ಯಾವೊಬ್ಬ ನಾಯಕನು ಅವ್ರ ಕೈಗೆ ಸಿಕ್ಕದೇ ಇಲ್ಲ ಅಥವಾ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ ಅನ್ನೋದಿಲ್ಲ. ಭಯದ ವಾತಾವರಣ ಯಾಕಿತ್ತು ಅಂದರೆ ಕಳ್ಳನ ಮನಸ್ಸು ಹುಳ್ಳುಳಿಗೆ. ಗೋವಾದಲ್ಲಿ ಹೋದರೂ ಅಲ್ಲಿ ಮಾಡಬಾರದು ಮಾಡಿದ್ರು, ಅಲ್ಲಿ ಬೆಂಗಳೂರಲ್ಲಿ ಮೆಡಿಕಲ್ ಅನ್ಫಿಟ್ ಫಾಲೋ ಮಾಡ್ತೀವಿ ಅಂತ ಬರ್ತಾರೆ, ಅಲ್ಲಿ IPL ನೋಡೋಕ್ಕೆ ಬರ್ತಾರೆ. MD ಅವ್ರ ಅಪಾಯಿಂಟ್ಮೆಂಟೇ ಕೊಟ್ಟಿರಲ್ಲ, ಅಲ್ಲಿ ಹೋಗಿ ಯಾವುದೋ ರೆಸಾರ್ಟಲ್ಲಿ ಕೂತಿರ್ತಾರೆ 3 ದಿವಸ. ಅಂಥ ಕಳ್ಳರಿಗೆ ಭಯ ಇತ್ತೇ ಹೊರತು ಯಾರು ನಿಯತ್ತಾಗಿ ಕೆಲಸ ಮಾಡಿದ್ರು ಅವ್ರು ಯಾರಿಗೂ ಯಾವ ಭಯನೂ ಇರಲಿಲ್ಲ. ಇದು ತಪ್ಪು ಆರೋಪ ಮತ್ತು ಅಪಪ್ರಚಾರ ಅಂತ ನಾನು ಹೇಳ್ತೇನೆ ಅಷ್ಟೇ. ಕಾರ್ಮಿಕರು ಹಲವಾರು ಬಾರಿ ಕಂಪ್ನಿ ಮೇಲೆ ಒಂದು ಸ್ಟ್ರೈಕ್ ಮಾಡಿದ್ರು, ಸ್ಥಗಿತಗೊಳಿಸಿ ಕೆಲಸ. ಸರಿ, ನಮಗೆ ಕೆತ್ತಂತ ಮುಖಂಡು ಯಾರು ನಮಗೆ ಸ್ಪಂದನೆ ಮಾಡಲಿಲ್ಲ, ಕಾರ್ಮಿಕರ ಸಮಸ್ಯೆಗಳನ್ನ ಕೇಳಿಲ್ಲ, ಹಾಗಾಗಿ ನಾವು ಕೆಲಸ ಧಿಕ್ಕರಿಸ್ಕೊಂಡು ನಾವು ಸ್ಟ್ರೈಕ್ ಮಾಡೋಬೇಕು ಅಂತ ಹೇಳಿದ್ರು. ನಾವು ಆ ಸ್ಟ್ರೈಕಿಗೆ ಭಾಗವಹಿಸಿದಾಗ ಬಂದಿದ್ದೀರಿ ಸರ್. ತಾವು ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಶಫೀರ್ ಕೂಡ ಹೇಳಿದ್ರು, ನನಗೆ ಈಗ ಬೇಸತ್ತು ಬಿಟ್ಟಿನಿ, ಆಲ್ರೆಡಿ ಬಾಡಿ ಡಿಸರ್ವ್ ಮಾಡ್ತೀನಿ ಅನ್ನೋ ಮಾತು ಕೂಡ ಬಂತು. ಅಲ್ಲ, ಶಫಿಯವರು ಏನು ಹೇಳಿದ್ರು ನನ್ನ ಸನ್ಮುಖದಲ್ಲಿ ಹೇಳಿದ ಮಾತಲ್ಲ ಅದು, ತಾವು ಅವರನ್ನೇ ಕೇಳಿ. ಒಂದು. ಎರಡನೇ ವಿಚಾರ, ವರ್ಕರ್ಸು ಹಲವಾರು ಸಂದರ್ಭದಲ್ಲಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸಲಿಕ್ಕೆ ಕೆಲಸ ನಿಲ್ಲಿಸಿದ್ದು ಉಂಟು. ಆ ಸಂದರ್ಭಗಳಲ್ಲೆಲ್ಲ ನಮ್ಮ ಕಾರ್ಯದರ್ಶಿಗಳು, ಲೀಡರ್ಸು ಮಧ್ಯಪ್ರವೇಶ ಮಾಡಿ ಕೆಲಸಗಾರರಿಗೂ ಸಮಾಧಾನ ಮಾಡಿ ಒಬ್ಬರು ವ್ಯಕ್ತಿನ ಸಸ್ಪೆಂಡ್ ಮಾಡಿದ್ರು, ಎನ್ಕ್ವೈರಿ ಆಗಿ ಡಿಸ್ಮಿಸ್ ಮಾಡಿದರು, ಕೆಲಸಗಾರರು ಕೆಲಸ ನಿಲ್ಲಿಸಿದರು. ಆ ಸಂದರ್ಭದಲ್ಲಿ ಲೀಡರ್ಸ್ ಮಾತಾಡಿ ಅವರನ್ನು ಮತ್ತೆ ರೀಇನ್ಸ್ಟೇಟ್ ಮಾಡಿ ಅವರನ್ನು ಕೆಲಸಕ್ಕೆ ಕಳಿಸಿದ್ದಾರೆ. ವರ್ಕರ್ಸ್ ಯಾವ ಡಿಮಾಂಡ್ ಇಟ್ಟಿದ್ರು, ಸಡನ್ಲಿ ಅವ್ರು ಯಾವುದೇ ಅವಕಾಶ ಕೊಡದೆ ಕೆಲಸದಿಂದ ತೆಗೆದ್ರು, ವಜಾ ಮಾಡಿದ್ರು. ಎನ್ಕ್ವೈರಿ ಆದಮೇಲೆ ಮಾಡಿದ ವಜಾ ಅದನ್ನೊಂದು ಚರಿತ್ರೆ. ಅದು ಯೂನಿಯನ್ ಲೀಡರ್ ಸ್ಪಂದಿಸಲಿಲ್ಲ ಅಂತಲ್ಲ, ಕೆಲಸಗಾರರು ತಮ್ಮ ಆಕ್ರೋಶ ಹೊರಹಾಕಿದ ಎಲ್ಲ ಸಂದರ್ಭದಲ್ಲೂ ಯೂನಿಯನ್ ಲೀಡರ್ ಸ್ಪಂದಿಸಿದ್ದಾರೆ. ಆಕ್ಸಿಡೆಂಟ್ಗಳಾದ ಸಂದರ್ಭದಲ್ಲಿ ನಾನು ಇಡೀ ರಾತ್ರಿ ಕಳೆದ ಬಾರಿ ಮೌನೇಶ್ ಅವ್ರು ತೀರ್ಕೊಂಡಾಗ ನಾನು ಡೆಲ್ಲಿಗೆ ಹೋಗಬೇಕಾಗಿತ್ತು. ಮರುದಿವಸ 24 ತಾಸು ಕಂಟಿನ್ಯೂಸ್ ಪ್ರಯಾಣ ಮಾಡಿದ್ದೀನಿ ನಾನು. ಬಂದವನಿಲ್ಲಿ ನಮ್ಮ ಗೌರವ ಸಲ್ಲಿಸಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಾನು ಮತ್ತೆ ನೇರವಾಗಿ ಏರ್ಪೋರ್ಟಿಗೆ ಹೋಗಿದ್ದೀನಿ. ಮೊನ್ನೆ ನಡೆದಂಥ ಆಕ್ಸಿಡೆಂಟ್ ಸಂದರ್ಭದಲ್ಲೂ, ಶರಣ ಬಸವ ಅವ್ರು ತೀರ್ಕೊಂಡ ಸಂದರ್ಭದಲ್ಲೂ ನಾನು ಬಂದಿದ್ದೀನಿ. ಅದರಿಂದ ಯೂನಿಯನ್ನಾಗಿ ನಾವು ಸ್ಪಂದಿಸಿದ್ದೀವಿ. ಹಾಗೂ ಅಕಸ್ಮಾತು ಜನಗಳಲ್ಲಿ ನಮ್ಮ ಕೆಲಸ ಸುಧಾರಿಸ್ಕೋಬೇಕು ಅನ್ನೋ ಅಭಿಪ್ರಾಯ ಇದ್ದರೆ ಅದು ಸುಧಾರಣೆ ಅನ್ನೋದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಅದು ನಾವು ಮಾಡ್ತೀವಿ. ಅದನ್ನು ಗಣಿಯಲ್ಲಿ ಸುರಕ್ಷತೆ ಅನ್ನೋದಿಲ್ಲ, ಕಾರ್ಮಿಕ ಸಾವನ್ನಪ್ಪಕತ್ತರ, ಅದ್ರ ಬಗ್ಗೆ ನೀವು ಕ್ರಮನೇ ತಗೊಳ್ಳಿಲ್ಲ ಅಂತ ಒಂದು ಆರೋಪ. ಅಲ್ಲ, ಈಗ ಗಣಿಯಲ್ಲಿ ಕೆಲಸಗಾರರ ಸುರಕ್ಷತೆ ವಿಚಾರದಲ್ಲಿ
ಯೂನಿಯನ್ನು ಸುರಕ್ಷತೆ ವಿಚಾರದಲ್ಲಿ ಯಾವುದೇ ಕಾಂಪಿಟೆನ್ಸ್ ನಮಗಿಲ್ಲ. ಅದಕ್ಕೆ ಡೈರೆಕ್ಟರ್ ಆಫ್ ಮೈನ್ ಸೇಫ್ಟಿ ಅಂತ ಹೇಳಿ ಇದ್ದಾರೆ, ಅವ್ರು ಬರ್ತಾರೆ, ಅದನ್ನಲ್ಲಿ ಏನೇನು ಲೋಪಗಳಿದೆ ಅವ್ರಿಗೆ ತಿಳಿಸ್ತಾರೆ. ನಾವೆಲ್ಲ ನಮ್ಮಲ್ಲಿ ಕೆಲಸ ಮಾಡೋರಿದ್ದಾರೆ, ನಾನೊಬ್ಬ ಇದ್ದೀನಿ. ಶಫಿ ಅವರು ಕೂಡ ಆ ವಿಚಾರದಲ್ಲಿ ಎಷ್ಟೇ ಅನುಭವ ಇದ್ದರೂ ಆಕ್ಸಿಡೆಂಟನ್ನು ಮೊದಲೇ ಊಹಿಸಲಿಕ್ಕೆ ಆಗುವಷ್ಟು ಅನುಭವ ತಿಳುವಳಿಕೆ ಇಲ್ಲ. ಆದರೆ ಅದಾದ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರ ಕೊಡಿಸೋದಾಗಲಿ, ಆ ಕುಟುಂಬಕ್ಕೆ ಒಂದು ರಿಹ್ಯಾಬಿಲಿಟೇಷನ್ ಒದಗಿಸೋ ವಿಚಾರದಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಮೌನೇಶ್ ಅವರು ಬಾಡಿ ಎತ್ತೋ ಮೊದಲು ಅವರ ಕುಟುಂಬಕ್ಕೆ, ಅವ್ರ ಮಗನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇತ್ತು. ಮೊನ್ನೆ ಶರಣಬಸವ ಅವರ ಇದಕ್ಕೆ ಅವರ ವೈಫ್ಗೆ, ಮಕ್ಕಳಿನ್ನೂ ಸಣ್ಣವರು, ಅವರ ವೈಫ್ಗೆ ಎಂಪ್ಲಾಯ್ಮೆಂಟ್ ಜಾಬ್ ಇದನ್ನು ಗ್ರೇಡ್ 7 ಒಳಗಡೆಗೆ ಅವರಿಗೆ ನೌಕರಿ ಕೊಟ್ಟಿದ್ದಕ್ಕೆ BA BEd ಕಲ್ತಿದ್ದಾರೆ, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡಿಸಿದೆ ಯೂನಿಯನ್ನು. ಮತ್ತು 1 ಕೋಟಿ ರೂಪಾಯಿ ವಿಚಾರದಲ್ಲೂ ಈಗ ಅದನ್ನು ನಾವು ಆಫ್ಟರ್ ಆಲ್ ಯೂನಿಯನ್ನಾಗಿ ನಾವು ಏನೇನು ಮಾಡ್ಬೋದು ನಾವು ಮಾಡಿದ್ದೀವಿ. ಬಟ್ ಅಕಸ್ಮಾತ್ ಅವರು ಸೇಫ್ಟಿನ ಒದಗಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂದರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತಂದರೆ ಅದನ್ನು ಕ್ರಮ ತಗೊಳ್ಳೋರು ಡೈರೆಕ್ಟ್ರ್ ಆಫ್ ಮೈನ್ಸ್ ಸೇಫ್ಟಿ ಅವರು. ಅದರಿಂದ ಅವ್ರು ಮಾಡೋ ಕೆಲಸ ನಾವು ಮಾಡೋಕ್ಕಲ್ಲ. ಅಕಸ್ಮಾತ್ ಅಂಥದ್ದೊಂದು ವರದಿ ಬಂದರೆ ನಾವು ಅವ್ರ ಮೇಲೆ ಕ್ರಮ ಆಗಬೇಕು, ಅಧಿಕಾರಿಗಳ ಲೋಪ ಇತ್ತಂದರೆ ನಾವು ಮುಲಾಜಿಲ್ಲದೆ ಹೇಳ್ತೀವಿ. ಅದನ್ನು ನಮಗೇನು ಗೊತ್ತಿಲ್ಲದೆ ಅಧಿಕಾರಿಗಳನ್ನ ಹೊಣೆ ಮಾಡೋದು ಹೆಂಗೆ ಸಾಧ್ಯ ಆಗುತ್ತೆ? 6 ಅಡಿ ಉದ್ದದ ಬೋಲ್ಟನ್ನು ಸೀಳ್ಕೊಂಡು ಕಿತ್ತುಕೊಂಡು ಅದು ಬಂಡೆ ಬಂದು ಬೀಳುತ್ತೆ ಅಂತಂದರೆ ಅಧಿಕಾರಿಗಳ ಲೋಪ ಇದೆ ಅಂತಲೂ ನಾವು ಸುಮ್ಮನೆ ಬೇಕಾಬಿಟ್ಟು ಆರೋಪ ಮಾಡಬಾರ್ದು. ಅದರಿಂದ ವಿಷಯ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ. ಸೊ ಮೌನೇಶ್ ಅವ್ರದ್ದು ಕೂಡ ಭಾಳ ದುರಂತದ ಸಾವು. ಸೊ ಅದರಿಂದ ಈ ಎಲ್ಲದರಲ್ಲಿ ಅಧಿಕಾರಿಗಳ ಹೊಣೆ ಪಾತ್ರ ಏನು, ಅದ್ರ ಬಗ್ಗೆ ಯಾರೂ ಏನೂ ಹೇಳಿಲ್ಲ. ಸೊ ಸುಮ್ಮನೆ ನಾವು ಅಧಿಕಾರಿಗಳ ಬಗ್ಗೆ ಸುಮ್ಮನೆ ತಪ್ಪರಿಸ್ಲಿಕ್ಕಾಗುತ್ತಾ? ಸರ್, 2 ಕೆಲಸದ ಬಗ್ಗೆ ನಾವು ತಕ್ಷಣಕ್ಕೆ ನಾವು ಗಮನ ಕೊಡುವಂಥದ್ದು. ಒಂದು, ಮೆಡಿಕಲ್ ಅನ್ಫಿಟ್ ವಿಚಾರ ಈಗಾಗಲೇ ಕೊನೆಯ ಹಂತಕ್ಕೆ ತಂದಿದ್ದೀವಿ. ದೊಡ್ಡ ಅಡೆತಡೆಗಳು ಬಂತು. 200 ಜನ ಅಲ್ಲಿ ಹೋಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಗಾಗಿದ್ದಾರೆ, ಇನ್ನು 400 ಚಿಲ್ಲರೆ ಜನ ಬಾಕಿ ಇದೆ. ಇದನ್ನು ನಾವು ಪರಿಪೂರ್ಣಗೊಳಿಸ್ತೀವಿ. ರಿಟೈರ್ಮೆಂಟ್ ಆದವ್ರ ಪರಿಸ್ಥಿತಿ ವಿಚಾರದಲ್ಲಿ ನಾವು ಮೆಡಿಕಲ್ಗೆ ಹೋಗಿ ಬಂದವರನ್ನು ಕೂಡ ಪರಿಗಣಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು. ಎರಡನೇದು ಏನಿದೆ ಅಂದರೆ, ನಾವು ಅದರ ಜೊತೆಯಲ್ಲಿ ಈ ಆರ್ಟಿಕಲ್ 371Jನ ನೀವು ಬದಿಗೊತ್ತಿ ಸ್ಥಳೀಯರಿಗೆ ಕಂಪ್ನಿ ಕ್ಯಾಶುವಲ್ ಆಗಿ ತಗೊಳ್ಬೇಕು ಅಂತ ಹೇಳಿ ನಾವು ದೊಡ್ಡ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಮ್ಯಾನ್ ಪವರ್ ಸಮಸ್ಯೆಯೂ ನೀಗುತ್ತೆ, ಈ ಯಾರು ರಿಟೈರ್ ಆದವರು ಇದ್ದಾರೆ ಇವರೆಲ್ಲರಿಗೂ ಕೂಡ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ನಮ್ಮ ಸ್ಪಷ್ಟವಾದಂಥ ತಿಳುವಳಿಕೆ. ಮೆಡಿಕಲ್ ಅನ್ಫಿಟ್ ಸಹಜವಾಗಿ ಎಲ್ರಿಗೂ ಅದು ಏನಿದೆ ಅದ್ರ ಪ್ರಕಾರ ಸಿಗುತ್ತೆ. ಎರಡನೇ ವಿಚಾರ, ಚಾರ್ಟರ್ ಡಿಮಾಂಡ್ಸು 1/4/2026ರಿಂದ ಮುಂದಿನ 5 ವರ್ಷಗಳ ಕಾಲ ನಮ್ಮ ಹಣೆ ಬರೆಯುವಂಥ ಒಂದು ಸಂದರ್ಭ. ಅದರಿಂದ ನಾವು ಈ 2 ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ. ಮೈನ್ ಸೇಫ್ಟಿ ಜೊತೆಯಲ್ಲೂ ಕೂಡ ನಾವು ಅವ್ರ ಜೊತೆಯಲ್ಲಿ ಮತ್ತು ಯಾವುದೇ ಗ್ರೀವೆನ್ಸ್ಗಳು ಬಂದ್ರೂ ನಾವು ಟ್ರೈಪಾರ್ಟೈಟ್ ಕಾನ್ಫರೆನ್ಸ್ ಒಳಗಡೆ ಆ ವಿಚಾರ ಪ್ರಸ್ತಾಪ ಮಾಡ್ತೀವಿ. ಅದಕ್ಕೆ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ತೊಗೋತೀವಿ, ಏನು ಕ್ರಮ ತಗೊಂಡಿದ್ದಾರೆ, ಅನುಷ್ಠಾನ ಆಯ್ತಾ ಇಲ್ವಾ ಅಂತ. ಅದು ಟ್ರೈಪಾರ್ಟೈಟ್ ಬಾಡಿ, ಯೂನಿಯನ್ ಅವರು ಇದ್ದೀವಿ, ಮ್ಯಾನೇಜ್ಮೆಂಟು ಇರ್ತಾರೆ, ಮತ್ತು ಈ ಮೈನ್ ಸೇಫ್ಟಿಯ ಡೈರೆಕ್ಟ್ರೇಟ್ ಅವರು ಇರ್ತಾರೆ. ಸೊ ಅದ್ರ ಜೊತೆಯಲ್ಲಿ ಅವರ ಜೊತೆಯಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ಒಂದು ಒಡನಾಟ ಇಟ್ಕೊಂಡು ಇಲ್ಲಿ ಸೇಫ್ಟಿಯನ್ನು ಮತ್ತು ಹೆಚ್ಚು ಇಂಪ್ರೂವ್ ಮಾಡಲಿಕ್ಕೆ ನಾವು AITUC ಕಡೆಯಿಂದ ಸಂಪೂರ್ಣವಾಗಿ ತೊಡಗ್ತೀವಿ ನಾವು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸರ್, ಆಸ್ಪತ್ರೆ ವಿಚಾರದಲ್ಲಿ ಹಲವಾರು ಸುಧಾರಣೆಗಳು ಆಗಿದ್ದಾವೆ. ನಾವು ಬಂದಂಥ ಹೊಸದರಲ್ಲಿ 22ರಲ್ಲಿ ಆಸ್ಪತ್ರೆ ಹತ್ರ ಯಾರೂ ಸುಳಿತಾನೇ ಇರಲಿಲ್ಲ. ಇವತ್ತು ಪೆನಲ್ಗಳು ಮಾಡಿದ್ದೀವಿ, ಪೆನಲಿಂಗ್ ಮಾಡಿದ್ದೀವಿ, ಬೇಕಾದಷ್ಟು ಆಸ್ಪತ್ರೆಗಳಲ್ಲಿ ಸೌಕರ್ಯ ಸಿಗ್ತಾಯಿದೆ. ಇಲ್ಲಿ ಆಸ್ಪತ್ರೆನೂ ಸುಧಾರಿಸಿದೆ, ಚಿಕಿತ್ಸೆನೂ ಸುಧಾರಿಸಿದೆ, ಔಷಧಿ ಸ್ಟಾಕು ಸುಧಾರಿಸಿದೆ, ಮತ್ತು ಇದು ಫಂಕ್ಷನಿಂಗ್ ಆಸ್ಪತ್ರೆ ಆಗಿದೆ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಸೌಲಭ್ಯನ ಇನ್ನೂ ಉತ್ತಮಪಡಿಸಲಿಕ್ಕೆ ನಾವು ಕೆಲಸ ಮಾಡ್ತೀವಿ. ಕಾರ್ಮಿಕ ನಿರ್ವೀತಿಯಿಂದ ಕೆಲಸ ಮಾಡೋಕ್ಕೆ ಭರವಸೆ ಅಂತ ನೀವು ಕೊಡ್ತೀರಂತ? ಖಂಡಿತ 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 ಖಂಡಿತ. ಸರ್, ಮತ್ತೇನಾದರೂ ಕೊನೆಯದಾಗಿ ಕಾರ್ಮಿಕರು ಹೇಳೋಕ್ಕೆ ಇಷ್ಟಪಡ್ತಾರೆ? ನಾವು ಕಾರ್ಮಿಕರಲ್ಲಿ ವಿನಂತಿ ಮಾಡೋದಿಷ್ಟೇ, AITUCಯನ್ನು ಸಂಪೂರ್ಣವಾಗಿ ವ್ಯಕ್ತಿಗಳ ಹಲವಾರು ಅಪಪ್ರಚಾರಗಳಿರ್ತವೆ, ವ್ಯಕ್ತಿಗಳನ್ನು ತಂದು ಅವರ ಪರವಾಗಿ ಭಾಳ ಸಿಂಪತಿ ಬರ್ತಕ್ಕಂಥ ಕಥೆಗಳನ್ನು ಕಟ್ಟಿ ನಿಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಅವರಿಗೆ ಗದ್ದಿಗೆ ಬೇಕೇ ಹೊರತು ಕೆಲಸಗಾರರ ಹಿತ ಬೇಕಾಗಿಲ್ಲ. ಇಷ್ಟು ವರ್ಷ ಸಂಘಟನೆ ಜೊತೆಯಲ್ಲಿ ಗುರುತಿಸ್ಕೊಂಡು ಈಗ ಯಾರ್ದೋ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಕೆಲಸಗಾರರ ಹಿತಾನ ಹೆಂಗೆ ರಕ್ಷಣೆ ಮಾಡ್ತಾರೆ ಅವರು ಬ್ಲ್ಯಾಕ್ ಮೇಲರ್ಸೇ. ಸೊ ಅದರಿಂದ AITUCಯನ್ನು ಸಂಪೂರ್ಣವಾಗಿ ಗೆಲ್ಲಿಸಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ AITUCಯನ್ನು ಬೆಂಬಲಿಸಬೇಕು ಅಂತೇಳಿ ಎಲ್ಲ ಕಾರ್ಮಿಕರನ್ನು ನಾನು ವಿನಂತಿ ಮಾಡ್ಕೊಳ್ತೇನೆ. ಪ್ರಬಲ ಪಕ್ಷ ಯಾವುದು ಸರ್? ನಿಮ್ಮ ಅಪೋಸಿಟ್ ಇರ್ತಕ್ಕಂಥ ಪ್ರಬಲ ಪಕ್ಷ ಯಾವುದು ಸರ್? ನಮಗೆ ಇವತ್ತು AITUCಗೆ ಒಂದು ಪ್ರಬಲವಾದಂಥ ವಿರೋಧ ಇಲ್ಲವೇ ಇಲ್ಲ.
ಯಾಕಂತಂದರೆ ಇವತ್ತಿನ ಒಂದು ನಾಮಿನೇಷನ್ ಫಾರ್ಮ್ನ ಭರ್ತಿ ಸಲ್ಲಿಸುವಂಥ ಕೆಲಸದ ಒಂದು ಕಾರ್ಯಕ್ರಮನೇ ತಾವು ನೋಡಿದ್ರಿ. ಬೇರೆ ಎಲ್ಲ ಒಂದು ಸಂಘಟನೆ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಅವರೇ ಹೇಳ್ಕೊಳ್ಳಿ. ಕಟ್ಟಡ ಕಾರ್ಮಿಕರು ಜಿಲ್ಲಾ ಸಮಿತಿಯಿಂದ ಒಂದಷ್ಟು ಜನನ ಕರ್ಕೊಂಬಂದು ಅವ್ರ ಕೈಲಿ ಬಾವುಟ ಕೊಟ್ಟು ನಾಮಿನೇಷನ್ ಕೊಟ್ಟು ಬಂದಿದ್ದಾರೆ. ಸೊ ನಿವೃತ್ತರನ್ನ ಕರ್ಕೊಂಬರ್ತಾರೆ, ಸಿಂಪತಿ ಗೈನ್ ಮಾಡ್ತಾರೆ, ಸೊ ಏನೇನೋ ಮಾಡಿ ಅವ್ರು ಗಿಮಿಕ್ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಒಂದು 20 ಜನ ಸಿಕ್ಬೋದು ಓಟ್ ಹಾಕಲಾರದಂಥ ಕೆಲವು ಮೆಂಬರ್ಸು. ಅದು ಆದಿಯವರು ಇರ್ಬೋದು, ನಮ್ಮ ಬಸವರಾಜ್ ಅವರು ಇರ್ಬೋದು, ಮತ್ತು ಕೆಲವರು ರಿಟೈರ್ಡ್ ಆದಂಥ ATC ಅಭಿಮಾನಿಗಳು, ಹಿರಿಯರು. ಇಷ್ಟು ಬಿಟ್ಟರೆ 90-95% ಜನ ಇವತ್ತು ಬಂದಿದ್ದವರೆಲ್ಲರೂ ವೋಟರ್ಸು ಯಂಗ್ ವರ್ಕರ್ಸ್ ಇದ್ದರು. ಸೊ ನಾವು ಆ ಜನನ ಇವತ್ತು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಬಂದಿದ್ದಾರೆ. 500ಕ್ಕೂ ಜಾಸ್ತಿ ಜನ ಬಂದಿದ್ದಾರೆ. ಬೇರೆ ಎಲ್ಲ ಸಂಘಟನೆಗಳು ಸೇರಿ 50-100 ಅಷ್ಟೇ ಇತ್ತು. ಅದರಲ್ಲಿ ಹೊರಗಿನವರು ಎಲ್ಲ ಇದ್ದರು. ಅದರಿಂದ ಆಲ್ರೆಡಿ AITUC ಪರವಾಗಿ ಜನ ತೀರ್ಮಾನ ಕೊಟ್ಟುಬಿಟ್ಟಿದ್ದಾರೆ ಅಂತಲೇ ನನ್ನ ಭಾವನೆ. ಅದರಿಂದ ಬಟ್ ಸ್ಟಿಲ್ ನಾವು ಅದನ್ನು ತುಂಬ ಅಹಂಕಾರದ ಮಾತು ಅನ್ನಿಸೋದು ಬೇಡ ಯಾರಿಗೂ. ಚುನಾವಣೆಯಲ್ಲಿ ನಮ್ಮನ್ನು ದೊಡ್ಡ ರೀತಿಯಲ್ಲಿ ಬೆಂಬಲಿಸಿ AITUCಗೆ ಶಕ್ತಿ ತುಂಬಿ ನಿಮ್ಮ ಸೌಲಭ್ಯ ಸೌಕರ್ಯಗಳನ್ನು ಹೆಚ್ಚು ಮಾಡಿಕೊಳ್ಳ್ರಿ ಅಂತೇಳಿ ಕೆಲಸಗಾರರಲ್ಲಿ ನಾವು ವಿನಂತಿ ಮಾಡ್ಕೋತೀವಿ. AITUC जिंदाबाद AITUC जिंदाबाद 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 इंकलाब जिंदाबाद 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 AITUC जिंदाबाद 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 AITUC जिंदाबाद जिंदाबाद अट्टी चिन्नद गणी कार्मिक संघಕ್ಕೆ ಜಯವಾಗಲಿ ಜಯವಾಗಲಿ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕ ಸಂಘಕ್ಕೆ ಜಯವಾಗಲಿ ಜಯವಾಗಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಗೆಲ್ಲೋ ತನಕ ಹೋರಾಟ ಇಂಕಿಲಾಬ್ ಜಿಂದಾಬಾದ್ ಇಂಕಿಲಾಬ್ ಜಿಂದಾಬಾದ್ ಲಾಲ್ झंडा ಜಿಂದಾಬಾದ್ ಜಿಂದಾಬಾದ್ RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.